ಗೈಸ್ ಇವತ್ತು ಫ್ಯಾನ್ ಫಿಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಡೈಲಿ ವ್ಲಾಗ್ ಮಾಡಿ ಮಾಡಿ ನನಗಂತೂ ಆಗ್ಬಿಟ್ಟಿತ್ತು. ಇವತ್ತು ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಫ್ಯಾನ್ ಫಿಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ಇನ್ಯಾಕ್ ತಡ ಮಾಡೋದು, ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ನಿಮ್ಗೆ ಯಾವ್ದು ಬೇಕೋ ಫ್ಯಾನ್ ತಗೊಂಬಿಡಿ. ಅಂದ್ರೆ ಸೀಲಿಂಗ್ ಫ್ಯಾನು ಮೇಲೆ ಫಿಟ್ ಮಾಡ್ತಾರಲ್ಲ ಮನೆಗಳಿಗೆ, ಮೋಲ್ಡ್ ಫಿಟ್ ಮಾಡ್ತಾರಲ್ಲ, ಮೋಲ್ಡ್ಗಾಗಲಿ ಶೀಟ್ಗಾಗಲಿ ಆ ಫೀಲಿಂಗ್ ಫ್ಯಾನ್ ತಗೊಂಡ್ಬಿಡಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತಾ ಇರ್ತೀನಿ, ಹಂಗೆ ಚೆಕ್ ಮಾಡ್ತಾ ಇರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫಸ್ಟ್ ಮೈನ್ ಏನು ಗೊತ್ತಾಗಬೇಕಾಗಿರೋದು ನೋಡಿ, ಇಲ್ಲಿ ತೋರಿಸ್ತಾ ಇದೀನಲ್ಲ ಫ್ಯಾನ್ ಪೈಪು, ಇದೊಂದು ತಗೊಂಡ್ಬಿಡ್ರಪ್ಪ. ಸರಿ ಬಿಡು. ಆಮೇಲೆ ಇದಕ್ಕೊಂದು 2 ಸ್ಕ್ರೂ ಹಾಕೊಂಡು ಆಮೇಲೆ ವೈರಿಂಗ್ ಕನೆಕ್ಷನ್ ಎಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ವೈರಿಂಗ್ ಕನೆಕ್ಷನ್ ಎಲ್ಲ ಕ್ಲೀನಾಗಿ ಕೊಡಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡಿ. ನೀವೇ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ಪೈಪು ಆಮೇಲೆ ವೈರಿಂಗ್ ಕನೆಕ್ಷನ್ ಅಲ್ಲಿ ಹೇಗೆ ಕೊಟ್ಟಿದ್ದೀನಿ ಅಂತ ಒಂದ್ಸತಿ ಚೆಕ್ ಮಾಡ್ಬಿಡೋಣ ಬನ್ನಿ ಗೈಸ್. ನನಗಂತೂ ಈ ಫ್ಯಾನ್ ಕೈಯಲ್ಲಿ ಹಿಡ್ಕೊಂಡು ಚೆಕ್ ಮಾಡ್ತಾ ಇರೋದು, ನನಗಂತೂ ಎಲ್ಲಿರೋದೋ ಬಾಯಿಗೆ ಬಂದಿತ್ತು ಅಂತ ಅನ್ಕೊಳ್ಳಿ. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಫ್ಯಾನ್ ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗ್ತಿದೆ. ನಿಮ್ದು ಹಾಗೆ ಚೆಕ್ ಮಾಡ್ಕೊಂಡ್ಬಿಡ್ರಪ್ಪ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಮತ್ತೆ ನೋಡಿ ಗೈಸ್, ಇಲ್ಲಿ ಪ್ಲೇಗಿಗೆ ವೈರಿಂಗ್ ಹಾಕಿದಾರೆ ಅಂತ ಈ ತಪ್ಪಂತೂ ಯಾರು ಮಾಡಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಆಯ್ತು ಬಿಡು. ಇನ್ನೊಂದ್ಸತಿ ನೋಡ್ತೀನಿ ಗೈಸ್, ಇಲ್ಲಿ ಆಲ್ಮೋಸ್ಟ್ ಫ್ಯಾನ್ ಎಲ್ಲ ಕ್ಲೀನ್ ಆಗಿ ರೊಟೇಟ್ ಆಗ್ತಿದೆ, ಅಂದ್ರೆ ಓಡ್ತಾ ಇದೆ ನಮ್ಮ ಪ್ರಕಾರ. ಮತ್ತೆ ಗೈಸ್ ಮೇನ್ ಹೇಳೋದು ಮರ್ತೋಗ್ಬಿಟ್ಟೆ, ಈ ಫ್ಯಾನ್ ಎಲ್ಲಪ್ಪ ಫಿಟ್ ಮಾಡ್ತಾರೆ ಅಂತ ಇಲ್ಲಿ ಮೇಲೆ ನೋಡ್ತಾ ಇದ್ರಲ್ಲ ಇಲ್ಲೇ ಫಿಟ್. ಮತ್ತೆ ಗುರು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು ಅಂತಿದ್ದೀನಿ. ಈ ವಿಡಿಯೋ ಬಂದು ಲಾಂಗ್ ಫಾರ್ಮೇಟ್ ಆಗ್ಬಿಟ್ಟಿದೆ, ಅಂದ್ರೆ 2 ನಿಮಿಷ 3 ನಿಮಿಷ ಮೇಲೆ ಇದೆ. ಅದಕ್ಕೆ ಸ್ವಲ್ಪ ಶಾರ್ಟ್ ಆಗಿ ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅನ್ಕೊಂಡಿದ್ದೀನಿ. ಪಾರ್ಟ್ 1 ನೋಡಿದಾಗೆ ಎಲ್ಲ ಪಾರ್ಟ್ 2 ನೋಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಪಾರ್ಟ್ 2 ಅಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್.